ಇವತ್ ನಮ್ದು ಗೊಬ್ಬರ ತೆಗೆಯೋ ಕೆಲಸದವರು ಸಹ ಸ್ವಲ್ಪ ಕಡಿಮೆ ಇದ್ದ ಕಾರಣ, ಜೊತೆಗೆ ನನಗೂ ಸಹ ಇಂತಹ ಕೆಲಸವೆಂದ್ರೆ ಇಷ್ಟವಾದ್ರಿಂದ ನಾನು ಅವ್ರ ಜೊತೆ ಕೈ ಜೋಡಿಸಿದೆ. ನಮ್ಮಲ್ಲಿರುವ ದನಕರುಗಳ ಸಹಾಯದಿಂದ ಕೆಲಮಟ್ಟಿನ ಗೊಬ್ಬರವನ್ನು ನಾವೇ ತಯಾರಿಸಿಕೊಳ್ತೇವೆ. ಇದು ನೋಡಿ ನಮ್ಮನೆಯ ಗೊಬ್ಬರ ಗುಂಡಿ. ಇಲ್ಲಿಂದ ತೋಟಕ್ಕೆ ಸರಿಯಾದ ರಸ್ತೆ ಮಾರ್ಗ ಇಲ್ಲದ ಕಾರಣ ಕಾಲ್ನಡಿಗೆಯಲ್ಲೇ ಒಬ್ಬರಿಂದ ಒಬ್ಬರಿಗೆ ದಾಟಿಸ್ತಾ ತಲೆದಾರಿ ಮಾಡಿಕೊಂಡು ಗೊಬ್ಬರವನ್ನು ಹೊರುತ್ತಾರೆ. ಹಾಗಾಗಿ ಈ ಕೆಲಸಕ್ಕೆ ತುಸು ಹೆಚ್ಚಿನ ಜನರ ಅವಶ್ಯಕತೆ ಇರುತ್ತದೆ. ಇಲ್ಲಿ ನೋಡಿ, ಗೊಬ್ಬರ ತೆಗೆಯುವ ಸಮಯದಲ್ಲಿ ಗುಂಡಿಯ ತುಂಬಾ ಗೊಬ್ಬರದ ಹುಳುಗಳು ಇರುವುದನ್ನ, ಈ ಜಾತಿಯ ಹುಳುಗಳಿಂದ ಅತ್ಯುತ್ತಮವಾದ ಗೊಬ್ಬರ ಸಹ ತಯಾರಾಗುತ್ತದೆ. ಹಾಗೆ ಈ ಕೆಲಸ ಸಮಯ ಬಾಯಾರಿಕೆ ನೀಗಿಸಲು ಎಳ್ಳು ತಂಪು ಅಥವಾ ಹೆಸರು ಕಾಳಿನ ಶಕ್ತಿಯುತ ಹಾಗೂ ರುಚಿಕರ ಪೇಯವನ್ನು ತಯಾರಿಸಿ ಕುಡಿಯುವುದು ವಾಡಿಕೆಯಾಗಿದೆ. ಮನೆಯ ಹತ್ತಿರದ ಕೆಲಸವನ್ನು ಮುಗಿಸಿ ತೋಟದಲ್ಲಿ ಈ ರೀತಿ ವಿಶ್ರಾಂತಿ ಪಡೆದು ತೋಟದ ಬುಡದಲ್ಲಿ ತರಿಸಿಟ್ಟಿದ್ದ ಗೊಬ್ಬರವನ್ನು ಸಹ ತೆಗೆಯಲು ಪ್ರಾರಂಭಿಸಿದೆವು. ಮನೆಯ ಗೊಬ್ಬರ ನಮಗೆ ಸಂಪೂರ್ಣ ಸಾಕಾಗದ ಕಾರಣ ಅದೇ ರೀತಿಯಲ್ಲಿರುವ ಈ ಗೊಬ್ಬರವನ್ನು ಹೊರಗಡೆಯಿಂದ ನಾವು ಖರೀದಿಸಿದ್ದೇವೆ. ಗೊಬ್ಬರ ತೆಗೆಯುವ ಕೆಲಸ ಮುಗಿದ ನಂತರ ಅದನ್ನು ಮರದ ಸುತ್ತಲೂ ಹಾಕುವಾಗ ಕನಿಷ್ಠ 2 ಅಡಿಯಾದರೂ ಮರದಿಂದ ಹೊರಗಿರುವಂತೆ ಹಾಸುವ ವಿಧಾನವನ್ನು ಕೆಲಸದವರಿಗೆ ತೋರಿಸಿದ. ಈ ಗೊಬ್ಬರದ ಮೇಲೆ ಯಾವುದೇ ರೀತಿಯ ದರಕು, ಸೊಪ್ಪು, ಹುಲ್ಲಿನಂತ ಮುಚ್ಚಿಗೆಯನ್ನು ಮುಚ್ಚಿದ್ರಾಯ್ತು. ಈ ರೀತಿಯಲ್ಲಿ ಮುಂದಿನ ಕೆಲಸಗಳ ಕುರಿತು ಕೆಲಸದವರಿಗೆ ಮಾರ್ಗದರ್ಶನವನ್ನು ನೀಡಿ ಕೈಕಾಲು ತೊಳೆಯಲು ಹಳ್ಳದ ಕಡೆಗೆ ಹೊರಟೆ. ಈ ಹಳ್ಳದ ತಂಪಾದ ನೀರಿನಲ್ಲಿ ಕೈಕಾಲು ಮುಖ ತೊಳೆದಾಗ ಇಲ್ಲಿಯ ತನಕ ಆದ ಎಲ್ಲ ದಣಿವೂ ಸಹ ಮಾಯವಾಯಿತು. ಈ ರೀತಿಯಲ್ಲಿ ನಮ್ಮ ಕೃಷಿ ಭೂಮಿಗೆ ಆಹಾರ ವಿತರಿಸುವ ಇಂದಿನ ಈ ಶುಭ ಕಾರ್ಯಕ್ಕೆ ಕೈ ಜೋಡಿಸಲು ನನಗೆ ಸಿಕ್ಕ ಅವಕಾಶದಿಂದ ಸಂತೋಷದ ಜೊತೆಗೆ ಸಂತೃಪ್ತಿಯ ಭಾವ ಸಹ ಮೂಡಿತು.